صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಮನೆಯಲ್ಲಿ ನೀವು ಇದನ್ನು ಮಾಡಿದರೆ ಮತ್ತೆ ಅಲ್ಲಿ ಶೈತಾನಿನ ಸಾನ್ನಿಧ್ಯ ಉಂಟಾಗಲ್ಲ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್ ಝೈದ್ ಬಿನ್ ಸಾಬಿತ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನಬಿಯ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಸ್ವಲ್ಲೂ ಅಯ್ಯುಹನ್ನಾಸ್ ಫಿ ಬುಯೂತಿಕುಂ, ಜನರೇ ನೀವು ನಿಮ್ಮ ಮನೆಗಳಲ್ಲಿ ನಮಾಜ್ ಮಾಡಿ. ಅಂದರೆ ಸುನ್ನತ್ ನಮಾಜ್ ನೀವು ಮನೆಯಲ್ಲಿ ನಿರ್ವಹಿಸಿ. ಕಾರಣ ಫ ಇನ್ನ ಅಫ್ಲಲ ಸ್ವಲಾತಿ ಸ್ವಲಾತುಲ್ ಮರ್ಇ ಫಿ ಬೈತಿಹಿ, ಮನುಷ್ಯನಲ್ಲಿ ಅತಿ ಹೆಚ್ಚು ಶ್ರೇಷ್ಠತೆ ಇರುವಂತಹ ನಮಾಜ್ ಅದು ಮನೆಯಲ್ಲಿ ನಿರ್ವಹಿಸುವಂತಹ ನಮಾಜ್ ಆಗಿದೆ. ಇಲ್ಲಲ್ ಮಕ್ತೂಬಾ, ಕಡ್ಡಾಯವಾದಂತಹ ನಮಾಜನ್ನು ಹೊರತುಪಡಿಸಿ ಎಂದು. ಅಂದರೆ ಕಡ್ಡಾಯವಾದಂತಹ ನಮಾಜ್ ಅದು ಮಸೀದಿಯಲ್ಲೇ ನಿರ್ವಹಿಸಬೇಕು. ಅದಲ್ಲದೆ ಕಡ್ಡಾಯವಾದಂತಹ ನಮಾಜಿನ ಮುಂಚೆ ಅಥವಾ ನಂತರ ಅಥವಾ ಮತ್ತಿತರ ಸುನ್ನತ್ ನಮಾಜ್ಗಳಿದೆ, ಅವುಗಳನ್ನು ನಾವು ಮನೆಯಲ್ಲಿ ನಿರ್ವಹಿಸಬೇಕು. ಕಾರಣ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಮತ್ತೊಂದು ಹದೀಸ್ನಲ್ಲಿ ಕಾಣಬಹುದು, ನಿಮ್ಮ ಮನೆಗಳನ್ನು ನೀವು ಸ್ಮಶಾನ ಭೂಮಿಯಂತೆ ಮಾಡಬೇಡಿ ಎಂದು. ಅಂದರೆ ಮನೆಗಳಲ್ಲಿ ಶೈತಾನಿನ ಸಾನ್ನಿಧ್ಯ ಉಂಟಾಗುವುದು ಈ ರೀತಿ ನಮಾಜ್ ಮಾಡದಂತಹ, ಕುರ್ಆನ್ ಪಠಿಸದಂತಹ ಮನೆಗಳಾಗಿದೆ. ಆದ್ದರಿಂದ ನಮ್ಮ ಸುನ್ನತ್ ನಮಾಜ್ ಅದು ನಾವು ಮನೆಯಲ್ಲಿ ಮಾಡೋಣ. ಮನೆಯಲ್ಲಿರುವಂತಹ ಮಹಿಳೆಯರೊಂದಿಗೆ ಕಡ್ಡಾಯವಾದಂತಹ ನಮಾಜನ್ನು ಮತ್ತಿತರ ನಮಾಜನ್ನು ಮನೆಯಲ್ಲೇ ನಿರ್ವಹಿಸಲು ಹೇಳೋಣ. ಅದರಿಂದಾಗಿ ಮನೆಯಲ್ಲಿ ಶೈತಾನಿನ ಸಾನ್ನಿಧ್ಯ ಉಂಟಾಗಲ್ಲ. ಅಲ್ಲಾಹ ನಮ್ಮ ಮನೆಗಳನ್ನೆಲ್ಲ ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.